ನೋಡಿ, ಲೋಕಸಭೆ ಚುನಾವಣೆ ಆಗ್ತಾ ಇದ್ದಂತೆ ರಾಜ್ಯದ ಜನರಿಗೆ ಪೆಟ್ರೋಲ್ ಡೀಸೆಲ್ ಬರೆ ಹಾಕಿರೋದು ರಾಜ್ಯ ಸರ್ಕಾರ. ರಾಜ್ಯದಲ್ಲಿ ವಾಹನ ಸವಾರರಿಗೆ ಗ್ಯಾರಂಟಿ ಶಾಕ್ ಕೊಟ್ಟಿದೆ. ಏಕಾಏಕಿ ಪೆಟ್ರೋಲು ಡೀಸೆಲ್ ದರವನ್ನ ಏರಿಸಿದೆ ರಾಜ್ಯ ಸರ್ಕಾರ. ಲೋಕಸಭೆ ಚುನಾವಣೆ ಮುಗಿತಾ ಇದ್ದಂತೆ ತೈಲ ಬರೆಯನ್ನ ಹಾಕಿದೆ. ಪ್ರತಿ ಲೀಟರ್ ಪೆಟ್ರೋಲ್ಗೆ 3 ರೂಪಾಯಿ ಏರಿಕೆಯಾಗಿದೆ. ಪ್ರತಿ ಲೀಟರ್ ಡೀಸೆಲ್ಗೆ 3 ರೂಪಾಯಿ 50 ಪೈಸೆ ಹೆಚ್ಚಳ ಆಗಿರೋದು. 99 ರೂಪಾಯಿ 84 ಪೈಸೆ ಇದ್ದಂಥ ಪೆಟ್ರೋಲು ಇವತ್ತಿನಿಂದ 103 ರೂಪಾಯಿ, 85 ರೂಪಾಯಿ 93 ಪೈಸೆ ಇದ್ದಂತಹ ಡೀಸೆಲು 89 ರೂಪಾಯಿ ಜಾಸ್ತಿ ಆಗಿದೆ. ನೋಡಿ, 89 ರೂಪಾಯಿ ಆಗಿದೆ ಈಗ ಡೀಸೆಲ್. ಸರ್ಕಾರದ ದಿಢೀರ್ ಕ್ರಮಕ್ಕೆ ರಾಜ್ಯಾದ್ಯಂತ ಜನ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಕಡೆ ಗ್ಯಾರಂಟಿಯನ್ನ ಕೊಡೋದು, ಈ ಕಡೆ ಕಿತ್ಕೊಳ್ಳೋದೇ ಆಗೋಗಿದೆ. ಇನ್ನೇನಕ್ಕೆ ಬೇಕು ಈ ರೀತಿಯ ಸರ್ಕಾರ ಅಂತ ಹೇಳಿ ಜನ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಕೊಟ್ಟಂಗೂ ಆಗಬೇಕು, ತೆಗೆದುಕೊಂಡಂಗೂ ಆಗಬೇಕು ಅಂತ ಹೇಳಿ ಒಂದಷ್ಟು ಕಾರಣಗಳನ್ನು ಕೂಡ ಕೊಟ್ಟಿದೆ, ಯಾವ ರೀಸನ್ಗೋಸ್ಕರ ಅಂತ ಹೇಳಿ. ಆದರೆ ಇದು ಜನಸಾಮಾನ್ಯರಿಗೆ ದೊಡ್ಡ ಮಟ್ಟದಲ್ಲಿ ಹೊರೆ. ಜನರು ಈಗ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ. ಇನ್ನು ಜನ ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈಗ ಆಲ್ರೆಡಿ ಪೆಟ್ರೋಲ್ ದರ 3 ರೂಪಾಯಿ, ಡೀಸೆಲ್ ದರ 3.5 ರೂಪಾಯಿ ಹೆಚ್ಚಳ ಮಾಡಿರೋದಕ್ಕೆ ಬೇರೆ ಬೇರೆ ಜಿಲ್ಲೆಗಳಿಂದ ಜನ ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಏನ್ ಮಾತನಾಡಿದ್ದಾರೆ ಬನ್ನಿ ನೋಡೋಣ. ಏನು ಈ ರಾಜ್ಯದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಆಗಿದೆ, ಇದನ್ನ ಖಂಡಿಸಿ ಇವತ್ತು ಎಲ್ಲ ಜನಸಾಮಾನ್ಯರಿಗೆ ಸಾಕಾಗಷ್ಟು ಹೊರೆಯನ್ನ ಈ ಬಿಟ್ಟಿ ಭಾಗ್ಯಗಳ ಮುಖಾಂತರ ಹೊರವಾ ಕೊಟ್ಟಿದ್ದಾರೆ ಮಾನ್ಯ ಸಿದ್ದರಾಮಯ್ಯನವರು. ಯಾಕೆ ಅಂತ ಹೇಳಿದ್ರೆ ಯಾರು ಬಯಸಿರ್ಲಿಲ್ಲ. ಏನೋ ಗೃಹ ಜ್ಯೋತಿ, ಗೃಹ ಲಕ್ಷ್ಮಿ ಇದು ಯಾರು ಕೇಳ್ಕೊಂಡು ಬಂದಿರಲಿಲ್ಲ. ಒಂದ್ ಕಡೆ ಕೊಟ್ಟರು ಹೆಂಗಸರಿಗೆ, ಒಂದ್ ಕಡೆ ಗಂಡಸರಿನ ಕಿತ್ಕೊತಾವ್ರೆ. ಇದು ಯಾವ ಮಟ್ಟಕ್ಕೆ ಸರಿ, ಎಷ್ಟು ಮಟ್ಟಕ್ಕೆ ಸರಿ? ಈ ಪೆಟ್ರೋಲ್ ಮತ್ತು ಡೀಸೆಲ್ನ ಏರಿಕೆ ಅನಿರೀಕ್ಷಿತ ಮತ್ತು ಬರೆ. ಆದರೆ ರಾಜಕೀಯ ತಜ್ಞರಿಗೆ ಮತ್ತು ಈ ರಾಜ್ಯವನ್ನು ಬೇರೆ ಥರ ನೋಡೋಂಥ ವಿದ್ಯಾವಂತರಿಗೆ, ಆರ್ಥಿಕ ತಜ್ಞರಿಗೆ ಇದು ನಿರೀಕ್ಷೆ ಆಗಿತ್ತು. ಯಾಕೆಂದರೆ ಬಿಟ್ಟಿ ಭಾಗ್ಯಗಳನ್ನ ಕೊಡ್ತಾನೇ ಹೋದರೆ ರಾಜ್ಯವನ್ನು ಎಲ್ಲಿ ನಡೆಸೋಕ್ಕಾಗುತ್ತೆ? ನಮ್ಮ ಕಡೆ ಒಂದು ಹಳೆ ಗಾದೆ ಇದೆ, ಕೂಟ್ಕೊಂಡು ತಿನ್ನೋನಿಗೆ ಕೂಡಿಟ್ಟಿರೋ ಹಣ ಎಷ್ಟಿದ್ರೂ ಸಾಲಲ್ವಂತೆ. ಅದೇ ಥರ ರಾಜ್ಯ ಸರ್ಕಾರ ಬಿಟ್ಟಿ ಭಾಗ್ಯ ಕೊಡ್ತಾರೆ, ಎಲ್ಲಿ ಸಾಲುತ್ತೆ? ಇವತ್ತು ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಮಾಡಿರೋಂಥ ಉದ್ದೇಶ ರಾಜ್ಯದ ಅಭಿವೃದ್ಧಿಗಲ್ಲ, ಈ ಬಿಟ್ಟಿ ಭಾಗ್ಯಗಳ ಖರ್ಚು ವೆಚ್ಚಕ್ಕೆ. ಈ ಗ್ಯಾರಂಟಿ ಯೋಜನೆಗಳಂತ ಮಾಡ್ಬಿಟ್ಟು ನಮ್ ದುಡ್ಡನ್ನೇ ನಮಗೆ ಹಂಚಿದ್ರು, ಮತ್ತೆ ಇವಾಗ ನಮ್ಮ ಹತ್ರದಿಂದಾನೇ ಪಡ್ಕೊತಿದ್ದಾರೆ. ಏನು ಸರ್ಕಾರದ ಪಕ್ಷ ಈಗೇನು ಖಾಲಿ ಆಗಿತ್ತು, ಎಲೆಕ್ಷನ್ ಪರ್ಪಸ್ ಅಲ್ಲಿ 3 ತಿಂಗಳು ದುಡ್ಡು ಒಂದೊಂದು ಸಲ ಹಾಕ್ಬಿಟ್ಟು ಎಲ್ಲ ಇದು ಮಾಡ್ಬಿಟ್ಟು ಈಗ ಸರ್ಕಾರದ ಪಕ್ಷ ಖಾಲಿ ಆಗಿರೋದನ್ನ ಮತ್ತೆ ಫಿಲ್ ಮಾಡ್ಕೊಳ್ಳೋಕ್ಕೋಸ್ಕರ ಈಗ ಪೆಟ್ರೋಲ್ 3.5 ರೂಪಾಯಿ 3 ರೂಪಾಯಿ ಆ ಥರ ಜಾಸ್ತಿ ಮಾಡಿ ಗ್ರಾಹಕರ ಮೇಲೆ ಹೊರೆ ಏರ್ತಿದ್ದಾರೆ. ಈ ಕೋಟ್ಯಾಂತರ ರೂಪಾಯಿ ದುಡ್ಡು ಈಗ ಪೆಟ್ರೋಲ್ ಸೆಸ್ಸಿಂದ ಬರುತ್ತೆ. ಆ ದುಡ್ಡನ್ನೇ ಮತ್ತೇನ್ ಮಾಡ್ತಾರೆ, ಮತ್ತೆ 2 ಸಾವಿರ ಗ್ಯಾರಂಟಿ ಯೋಜನೆಗಳು, ಫ್ರೀ ಬಸ್ ಪಾಸ್ ಇದಕ್ಕೆಲ್ಲ ಕೊಟ್ಟು ಮತ್ತೆ ನಮ್ ದುಡ್ಡು ನಮಗೆ ಕೊಟ್ಟು ನಮ್ಮ ತಲೆ ಮೇಲೆ ಎಲ್ಲದನ್ನೂ ಏರ್ತಾರೆ ಸರ್. ಕಾಂಗ್ರೆಸ್ ಸರ್ಕಾರವನ್ನು ನಿನ್ನೆ ತಕ್ಷಣದಲ್ಲಿ ಜಾರಿಗೆ ಬರುವಂತೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಹೆಚ್ಚಳ ಮಾಡಿದ್ದಾರೆ. ಗ್ರಾಹಕರಾಗಿ ನಾನು ನನ್ನ ಒಂದು ಹೊರೆ ಆಗ್ತದೆ, ಅದಕ್ಕಾಗಿ ಜನಸಾಮಾನ್ಯರು ಕೂಡ ಮಹತ್ವದ ಹೊರೆ ಆಗ್ತದೆ. ಅದಕ್ಕಾಗಿ ನಾವೆಲ್ಲರೂ ಕೂಡ ಖಂಡಿಸಬೇಕಾಗ್ತದೆ. ಇವತ್ತು ದಿವಸ ರಾಜ್ಯ ಸರ್ಕಾರವನ್ನು ತಮ್ಮ ಒಂದು ಬಿಟ್ಟಿ ಭಾಗ್ಯಗಳನ್ನು ಸರಿದೂಗಿಸಲಿಕ್ಕಾಗಿ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಾರೆ. ನಿರ್ಧಾರಕ್ಕಾಗಿ ಯಾವ ರೀತಿ ತೆಗೆದುಕೊಂಡ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳನ್ನು ಕೂಡಲೇ ತಿಳಿಸಬೇಕಾಗಿದೆ. ಕಾಂಗ್ರೆಸ್ದವರು ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಅವರಿಗೆ ಟ್ಯಾಕ್ಸ್ ಕಡಿಮೆ ಬಿದ್ದಿದ್ದಕ್ಕೆ ಪೆಟ್ರೋಲು ಡೀಸೆಲ್ ರಾಜ್ಯ ಸರ್ಕಾರದವರೇ ಹೆಚ್ಚಿಗೆ ಮಾಡಿದ್ದಾರೆ. ಇದರ ಪರಿಣಾಮ ರೈತರ ಮ್ಯಾಗ, ಉದ್ಯಮಿಗಳ ಮ್ಯಾಗ, ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳ ಮ್ಯಾಗ, ವಾಹನಗಳ ಮ್ಯಾಗ ರೈತರಿಗೆ ಹೊರೆ ಬೀಳ್ತೈತಿ ಇದ್ರದ್ದು. ಮತ್ತು ಸಾಕಷ್ಟು ಅದರ ಡೀಸೆಲ್ ಒಂದು ದಿವ್ಸಕ್ಕೆ ರೈತರ ಟ್ರ್ಯಾಕ್ಟರ್ ಆಗಲಿ, ವಾಹನಗಳಾಗಲಿ, ಈ ಟ್ರಕ್ ಲಾರಿ ಆಗಲಿ ಇದು ಚಲಾಯಿಸಬೇಕಾದ್ರೆ ದಿವ್ಸಕ್ಕೆ 1000ದಂತೆ ಹೊರೆ ಬೀಳುವ ಹಂಗ ಆಗೈತಿ. ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದ ತಕ್ಷಣ ರೈಟ್ ಏನಾಗುತ್ತೆ, ಜನಗಳಿಗೆ ಒಂದು ಕಿರಿಕಿರಿ ಉಂಟು ಮಾಡ್ದಂಗ ಆಗುತ್ತೆ. ಜನಗಳಿಗೆ ತಿಳಿಯಲ್ಲ ಏನಾಯ್ತಪ್ಪ ಈ ರೈಟ್ ಏನ್ ಹಿಂಗ್ ಮಾಡಿದ್ರು. ರಾಜ್ಯ ಸರ್ಕಾರ ಯಾವತ್ತಿದ್ರು ರೈಟ್ ಕಮ್ಮಿ ಮಾಡ್ತಾ ಬರ್ಬೇಕು ಹೊರತು ರೈಟ್ ಜಾಸ್ತಿ ಮಾಡ್ತಾ ಹೋಗ್ಬಾರ್ದು. ಈ ಗ್ಯಾರಂಟಿ ಯೋಜನೆಗಳು ಹಾಗೆ ಆಗಿದೆ. ಈಗ ಉಚಿತ ಬಸ್ ಏನಕ್ಕೆ ಬೇಕು ಆಯ್ತಾ? ಗೃಹಲಕ್ಷ್ಮಿ 2000 ರೂಪಾಯಿ, ಅದೊಂದು 2000 ರೂಪಾಯಿ ಕೊಟ್ಟಿದ್ದು ಒಳ್ಳೇದು, ಓಕೆ ಡನ್. ಅಂದ್ರೆ ಈಗ ನಾವು ಕರೆಂಟ್ ಬಿಲ್ ಕೊಟ್ಟಿದ್ರೆ ಓಕೆ, ಇದೇನಕ್ಕೆ ಉಚಿತ ಬಸ್ ಪಾಸ್ ಏನಕ್ಕೆ ಬೇಕಾಯ್ತು? ಉಚಿತ ಬಸ್ ಮಹಿಳೆಯರಿಗೆ ಬೇಡವಾಯಿತು. ಆದ್ರಿಂದ ಇದು ರೈಟ್, ಪೆಟ್ರೋಲ್ ರೇಟ್, ಡೀಸೆಲ್ ರೇಟ್ ಕಮ್ಮಿ ಮಾಡಿದಿದ್ರೆ ಅವರು ರಾಜ್ಯ ಸರ್ಕಾರಕ್ಕೆ ಒಂದು ಗೌರವ ಸಿಗೋದು. ಇವತ್ತಿನ ಕರ್ನಾಟಕ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯನ್ನು ಏರಿಸಿ ಜನಸಾಮಾನ್ಯರ ಪಾಲಿಗೆ ಇವತ್ತು ಸಿಂಹ ಸ್ವಪ್ನ ಆಗಿರ್ತಕ್ಕಂಥ ಒಂದು ನಿರ್ಧಾರವನ್ನು ನಾನು ತೀವ್ರವಾಗಿ ಖಂಡಿಸ್ತಾ ಇದ್ದೇನೆ. ಈಗಾಗಲೇ ಉಚಿತ ಭರವಸೆಗಳನ್ನು ಕೊಡುವುದರ ಮೂಲಕ
ಎಲ್ಲ ಭಾಗ್ಯಗಳಿಗೂ ಕೂಡ ಇವತ್ತು ತಿಲಾಂಜಲಿ ಹೇಳಿ ಎಲ್ಲ ಜನರ ಒಂದು ದಿನನಿತ್ಯದ ಸಾಮಗ್ರಿಯ ಮೇಲೆ ಸಾಕಷ್ಟು ಕೂಡ ಬೆಲೆ ಏರಿಕೆಯನ್ನು ಮಾಡುವುದರ ಮೂಲಕ ಭಾಳಷ್ಟು ಕಷ್ಟವನ್ನು ಕೊಡ್ತಕ್ಕಂಥ ಸರ್ಕಾರದ ನಿರ್ಧಾರವನ್ನು ತೀರೋ ರೀತಿಯಲ್ಲಿ ಖಂಡಿಸುವುದರ ಮೂಲಕ ಸರ್ಕಾರಕ್ಕೆ ನಾನು ಆಗ್ರಹ ಮಾಡ್ತಾ ಇದ್ದೇನೆ. ಇದು ಪುನರ್ ಪರಿಶೀಲನೆ ಮಾಡುವುದರ ಮೂಲಕ ಮತ್ತೆ ಜನಸಾಮಾನ್ಯರಿಗೆ ಒಳ್ಳೆ ಆಡಳಿತ ಕೊಡುವುದರ ಮೂಲಕ ಒಳ್ಳೆ ಅಭಿವೃದ್ಧಿಯನ್ನು ಮಾಡಬೇಕು ಅಂತೇಳಿ ಈ ಮೂಲಕ ಸರ್ಕಾರವನ್ನು ಆಗ್ರಹಪಡಿಸ್ತಾರೆ. ಸರ್, ಇದು ರಾಜ್ಯ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ದರ ರೇಟ್ ಜಾಸ್ತಿ ಮಾಡಿರೋದು ಜನಸಾಮಾನ್ಯರಿಗೆ ಹೊರೆ ಆಗುತ್ತೆ. ಮತ್ತು ಆಟೋ ಡ್ರೈವರ್ಗಳಿಗೆ ತುಂಬ ಈಗಲೇ ಇವರೆಲ್ಲ ಬಿಟ್ಟಿ ಭಾಗ್ಯಗಳು ಕೊಟ್ಟು ಸರ್ಕಾರದವರು ಬಡವ ಬಗ್ಗರುಗಳಿಗೆ ಅನುಕೂಲ ಮಾಡ್ತೀನಿ ಅಂತಾರೆ ಹೊರತು ಇವರು ಬಿಟ್ಟಿ ಭಾಗ್ಯ ಯಾರು ಸರ್ ಕೇಳ್ತಾರೆ ಅಲ್ವಾ? ನಮ್ಮ ಆಟೋ ಡ್ರೈವರ್ಗಳಿಗೆ ಇವರು ಬಂದು ಈ ರಾಜ್ಯ ಸರ್ಕಾರ ಬಂದು ನಮ್ಮ ಆಟೋ ಡ್ರೈವರ್ಗಳ ಜೀವನನೇ ಹಾಳಾಗಿದೆ ಸರ್. ನಮ್ಮ ಆಟೋ ಡ್ರೈವರ್ಗಳಿಗೆ ಸರಿಯಾದ ರೀತಿ ಅನುಕೂಲಗಳಿಲ್ಲ. ನಮ್ಮ ಇದು ಈ ಸ್ಕೀಮ್ ಮಾಡಿದ್ದಾರೆ ಯಾವ್ದು ಹೇಳಿ, ಕಾರ್ಮಿಕ ಇಲಾಖೆನ ಒಂದು ಸ್ಕೀಮ್ ಮಾಡಿದ್ದಾರೆ. ಆದ್ದರಿಂದ ಏನು ಸೌಲಭ್ಯಗಳು ಕೊಡ್ತಾ ಇಲ್ಲ ರಾಜ್ಯ ಸರ್ಕಾರದವರು. ಇವರು ಮತ್ತೆ ಸರಿಯಾದ ಇದ್ರ ಬಗ್ಗೆ ಕ್ರಮ ವಹಿಸಬೇಕು ಹೊರತು ಇವರು ಎಲ್ಲ ತೆರಿಗೆಗಳನ್ನ ಹೆಚ್ಚಿಸ್ಕೊಂಡು ಹೋದರೆ ಸರ್ ಜನಸಾಮಾನ್ಯರು ಹೆಂಗೆ ಸರ್ ಜೀವನ ಮಾಡ್ತಾರೆ?